ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 3ನೇ ದಿನ. ಸೊ ಬೆಳಗಿನ ಜಾವ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲೇ ಹೋಟೆಲಲ್ಲೇ ಎಲ್ಲ ಸಿಗುತ್ತೆ. ಸೊ ಮಾಡಿಬಿಟ್ಟು ಮೊದಲ ಪ್ಲೇಸ್ ನಾವು ಊಟಿಲಿ ನೋಡೋಕೆ ಹೊರಟಿದ್ದು ಅಂತಂದರೆ ದೊಡ್ಡ ಬೆಟ್ಟ. ಸೊ ಏನಪ್ಪ ಅಂತಂದರೆ ಊಟಿಲಿ ಎಲ್ಲ ಪ್ಲೇಸ್ಗಳು ತುಂಬ ಹತ್ತಿರನೇ ಇದೆ. ಚೇರಿಂಗ್ ಸರ್ಕಲಿಂದ ಎಲ್ಲ ಪ್ಲೇಸ್ಗಳು 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಹೀಗೆ ಹಬ್ಬ ಅಂದರೆ 3 ಕಿಲೋಮೀಟ್ರ್ ಅಷ್ಟೇ. ಸೊ ಊಟಿಯಲ್ಲಿ ಎಲ್ಲ ಪ್ಲೇಸ್ಗಳು ಹತ್ತಿರನೇ ಇದೆ. ಆದರೆ ಪ್ರಾಬ್ಲಮ್ ಏನಂತಂದರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಯಾವಾಗೂ ಬ್ಯುಸಿ ಏರಿಯಾನೇ ಇದು. ಹಾಗಾಗಿ ಅಷ್ಟೇ ಅಲ್ಲದೆ ರೋಡ್ ಕೂಡ ನ್ಯಾರೋ ಆಗಿರೋದ್ರಿಂದ ಎಟ್ ಎ ಟೈಮು 2 ವೆಹಿಕಲ್ಗಳೆಲ್ಲ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರಾವೆಲಿಂಗ್ ಟೈಮು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಿಟ್ಟರೆ ಒಂದೇ ದಿನದಲ್ಲಿ ಇಡೀ ಊಟಿನ ನಾವು ಕವರ್ ಮಾಡ್ಬೋದು. ಬಟ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ಜನ ಜಾಸ್ತಿ ಆದಂಗೆ ವೆಹಿಕಲ್ಗಳು ಮೂವ್ ಆಗೋಲ್ಲ, ಟ್ರಾಫಿಕ್ ಜಾಮ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಫುಲ್ ಡೇದಲ್ಲಿ ನಾವು 1 ಡೇದಲ್ಲಿ 1, 2 ಬೇಡ 3 ಪ್ಲೇಸಸ್ ನೋಡೋಕ್ಕಾಗುತ್ತೆ. ಯಾಕಂದರೆ ಟ್ರಾವೆಲಿಂಗಲ್ಲೇ ಅರ್ಧ ಟೈಮ್ ಆಗೋಗ್ಬಿಡುತ್ತೆ. ಸೊ ಫಸ್ಟ್ ನಾವು ವಿಸಿಟ್ ಮಾಡಿದ್ದು ದೊಡ್ಡ ಬೆಟ್ಟ. ಇದು ವ್ಯೂ ಪಾಯಿಂಟು. ಸೊ ಇಲ್ಲಿ ಏನಂತಂದರೆ ನೇಚರು. ಸೊ ವ್ಯೂ ಪಾಯಿಂಟ್ ಹೇಗೆ ಎಲ್ಲ ಮೇಲಿಂದ, ದೊಡ್ಡ ಬೆಟ್ಟ ಸ್ವಲ್ಪ ಮೇಲಿದೆ. ಸೊ ಇಲ್ಲಿಂದ ನಿಮಗೆ ಊಟಿ ಹೇಗೆ ಕಾಣುತ್ತೆ ಇದೆಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೇಚರ್ ತುಂಬ ಚೆನ್ನಾಗಿದೆ. ಆದಷ್ಟು ಬೆಳಗ್ಗೆ ಹೋಗೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಇಲ್ಲಿಂದ. ಅಲ್ಲೇ ಮತ್ತು ಟೆಲಿಸ್ಕೋಪ್ ಹೌಸ್ ಇದೆ ಮೇಲ್ಗಡೆ. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಏನಂತಂದರೆ ಜನ ಜಾಸ್ತಿ ಆದಂಗೆ, ಲೇಟಾಗಿ ಹೋದಂಗೆ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಆವಾಗ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಮತ್ತದೇ ಅಗೇನ್ ಕ್ಯೂ ನಿಂತ್ಕೋಬೇಕಾಗತ್ತೆ ಎಲ್ಲದಕ್ಕೂ. ಸೊ ಮೊದಲನೇದಾಗಿ ದೊಡ್ಡ ಬೆಟ್ಟದಲ್ಲಿ ಏನಿದೆ ಅಂತಂದರೆ ವ್ಯೂ ಪಾಯಿಂಟ್ ಅಷ್ಟೇ ಇದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಟೆಂಟ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸಣ್ಣ ಸಣ್ಣ ಅಂಗಡಿಗಳು ಅದೆಲ್ಲ ನೀವು ಮೇಲೆ ಹತ್ತೋದ್ರಿಂದ ಇಳಿಯೋ ತನಕ ಎಲ್ಲ ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲೇ ನಿಮಗೆ ಏನು ಬೇಕು ತಿನ್ನೋದಕ್ಕೆ ಟೀ ಅಥವಾ ಸ್ನ್ಯಾಕ್ಸು ಅದೆಲ್ಲ ಸಿಗುತ್ತೆ. ಓಕೆ, ಅಷ್ಟೇನು ತೀರಾ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಓಕೆ ಆಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನೀವು ದೊಡ್ಡ ಬೆಟ್ಟದಿಂದ ಕೆಳಗಿಳಿತಾ ಇದ್ದಂಗೆ ನಮಗೆ ನೆಕ್ಸ್ಟ್ ಸಿಗುವಂತಹ ಪ್ಲೇಸೇ ಈ ಫ್ಯಾಕ್ಟ್ರಿಗಳು. ಸೊ ಇಲ್ಲಿ 2 ಫ್ಯಾಕ್ಟ್ರಿಗಳಿದೆ. ಒಂದು ಟೀ ಫ್ಯಾಕ್ಟ್ರಿ, ಮತ್ತೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ 2 ಥರದ ಫ್ಯಾಕ್ಟ್ರಿಗಳು ಇಲ್ಲೇ ಇದೆ. ಸ್ವಲ್ಪ ಕೆಳಗಿಳಿದು ಬರ್ತಿದ್ದಂಗೆ ಅಲ್ಲೇ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಟೀ ಫ್ಯಾಕ್ಟ್ರಿಗೆ ವೆಲ್ಕಮ್ ಅಂತ ಅಂದ್ಬಿಟ್ಟು. ಸೊ ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಅಂತಲೇ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಫ್ಯಾಕ್ಟ್ರಿನೂ ಇದೆ. ಸೊ ಅಲ್ಲಿ ನೀಟಾಗಿ ಹೇಗೆ ಟೀ ಪ್ಲ್ಯಾಂಟ್ಗಳನ್ನ ಒಣಗಿಸ್ಬಿಟ್ಟು ಟೀ ಪುಡಿ ಹೇಗೆ ಮಾಡ್ತಾರೆ ಅನ್ನೋ ಪ್ರೊಸೆಸ್ನ ನೀಟಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇದೊಂದು ಒಳ್ಳೆ ನಾಲೆಜ್ ಕೂಡ ಸಿಗುತ್ತೆ ಇದನ್ನು ನೋಡೋದ್ರಿಂದ. ನಾವು ದಿನ ಕುಡಿಯುವಂತಹ ಟೀ ಪುಡಿನ ಹೇಗೆ ಮಾಡ್ತಾರೆ, ಅದು ಹೇಗೆಲ್ಲ ಪ್ರೊಸೆಸ್ ನಡೆಯುತ್ತೆ, ಇದರಿಂದ ಇಷ್ಟೊಂದೆಲ್ಲ ಕೆಲಸ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ಸೊ ಈ ಒಂದು ಟೀ ಬೆಳೀತಾ ಇದ್ದಿದ್ದು ಮೊದಲು ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲಲ್ಲಿ, ನಮ್ಮ ದೇಶದಲ್ಲಿ. ಸೊ ಇದನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದ್ರು, ನಮ್ಮ ದೇಶಕ್ಕೆ ಇಂಟ್ರಡ್ಯೂಸ್ ಮಾಡಿದವರು ಅಂತಂದರೆ ಬ್ರಿಟಿಷರು. ಸೊ ಇವ್ರು ಯಾಕೆ ನಮಗೆ ಇಂಟ್ರಡ್ಯೂಸ್ ಮಾಡಿದ್ರು ಅನ್ನೋ ಅದ್ರ ಹಿಂದಿನ ಒಂದು ಉದ್ದೇಶ ಇದೆ ಅವ್ರದ್ದು. ಏನಪ್ಪ ಅಂತಂದರೆ ಈ ಟೀ ಬೆಳೆಯೋದ್ರಲ್ಲೂ ಸಹಿತ ಚೈನಾದವರೇ ಫಸ್ಟ್ ಇರುತ್ತೆ. ಆ ಒಂದೇ ದೇಶ ಮಾತ್ರ ಟೀನ ಬೆಳೆದು ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇರುತ್ತೆ. ಬ್ರಿಟನ್ನಲ್ಲಿ ತುಂಬ ಚಳಿ ಹಾಗೂ ಆ ವಾತಾವರಣಕ್ಕೆ ಟೀಗೆ ಎಲ್ಲರೂ ಅಡಿಕ್ಟ್ ಆಗಿರೋದ್ರಿಂದ ಅವರು ಟೀನ ಭಾಳ ಕೊಳ್ತಾ ಇರ್ತಾರೆ ಚೈನಾ ದೇಶದಿಂದ. ಸೊ ಹಾಗಾಗಿ ಅವರು ಅದಕ್ಕೆ ರಿಟರ್ನ್ ಆಗಿ ಚೈನಾದವರು ಅವ್ರ ಹತ್ರ ಸಿಲ್ವರ್ನ ಪಡಿತಾ ಇರ್ತಾರೆ. ಇದರಿಂದ ಬ್ರಿಟಿಷರಿಗೆ ಸ್ವಲ್ಪ ಲಾಸ್ ಆಗ್ತಾ ಇರುತ್ತೆ. ಅದನ್ನ ಅವರ ಆ ಟ್ರೇಡ್ ಮಾರ್ಕ್ನ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಿಂದ, ಚೈನಾದವ್ರನ್ನ ಆ ಸ್ಥಾನದಿಂದ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇಂಡಿಯಾದಲ್ಲಿ ಟೀ ಬೆಳೆಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ ಅವರು. ಫಸ್ಟ್ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ನೆಕ್ಸ್ಟು ಮಾಡಿದ್ದೆ ಈ ನೀಲಗಿರಿ ಬೆಟ್ಟದಲ್ಲಿ. ಈ ನೀಲಗಿರಿ ಬೆಟ್ಟಗಳಲ್ಲಿ ಫಸ್ಟ್ ಅವರು ಕಾಫಿನ ಇಂಟ್ರಡ್ಯೂಸ್ ಮಾಡ್ತಾರೆ. ಆದರೆ ಅದು ಸಫಲತೆ ಹೊಂದಲ್ಲ, ಅಳಿಸೋಗುತ್ತೆ, ಎಷ್ಟು ಸಲ ಬೆಳೆಗಳು ಬರಲ್ಲ, ಲಾಸ್ ಆಗುತ್ತೆ. ಅದಾದ್ಮೇಲೆ ಅವರು ಟೀನ ಪ್ರಯೋಗ ಮಾಡಿ ನೋಡ್ತಾರೆ. ಸೊ ಟೀ ಪ್ರಯೋಗ ಮಾಡಿ ಅದರಲ್ಲೂ ಸ್ವಲ್ಪ ಲಾಸ್ ಆಗುತ್ತೆ ಪದೇ. ಅದಾದ್ಮೇಲೆ ಅವರಿಗೆ ಅದರಲ್ಲಿ ಸಕ್ಸಸ್ ಕಾಣುತ್ತೆ. ಆಮೇಲೆ ಎಸ್ಟೇಟ್ಗಳನ್ನ ಖರೀದಿ ಮಾಡಿ ಅಲ್ಲಿರೋ ಲ್ಯಾಂಡ್ ಓನರ್ಸ್ಗಳಿಗೆ ಹೇಳ್ಕೊಡ್ತಾರೆ. ಸೊ ಚೈನಾದಿಂದನೇ ಸ್ವಲ್ಪ ಜನನ ಕರೆದ್ಬಿಟ್ಟು ಹೇಗೆ ಬೆಳೆಯೋದು, ಯಾಕಂದರೆ ಅಲ್ಲಿರೋ ಜನರಿಗೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ, ಹೇಗೆ ಬೆಳಿಬೇಕು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಟೀ ಪುಡಿ ಮಾಡಬೇಕು ಅನ್ನೋದು ಅದೆಲ್ಲ ಅವ್ರು ಹೇಳ್ಕೊಟ್ಟ ಮೇಲೆ ಅಲ್ಲಿ ಅವರು ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆದ ಈ ಟೀ ಕಥೆ ಇಲ್ಲಿವರೆಗೂ ನಡೀತಾನೆ ಇದೆ. ವರ್ಲ್ಡ್
ಎಲ್ಲ ಕಡೆನೂ ಜಗತ್ತದತ್ತೆ ಇದು ತುಂಬ ಫೇಮಸ್ ಆಗಿದೆ ಈ ಟೀಗಳು. ಸೊ ಇಲ್ಲಿ ಬರೀ ಒಂದೇ ತರಹ ಚಾ ಪುಡಿನ ಬೆಳೆಯಲ್ಲ, ಚಾ ಮಾಡಲ್ಲ, ಚಾ ಪುಡಿನ ರೆಡಿ ಮಾಡಲ್ಲ. ಇಲ್ಲಿ ವೆರೈಟಿ ಟೀ ಪುಡಿಗಳನ್ನ ರೆಡಿ ಮಾಡ್ತಾರೆ. ವೈಟ್ ಟೀ ಪುಡಿ ಆಗಿರ್ಬೋದು, ಅಥವಾ ಮಸಾಲಾ ಟೀ ಪುಡಿ, ಹಾಗೆ ಗ್ರೀನ್ ಟೀ, ಹೀಗೆ ಮಸಾಲಾ ಟೀ ಪುಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಯೂನಿಟ್ ಈ ಥರ ಕಾಣಿಸುತ್ತೆ ನಿಮಗೆ. ಎಲೆಗಳನ್ನೆಲ್ಲ ಅವರು ಅದನ್ನು ಸೋಸಿ ಮಾಡಿ ನೀಟಾಗಿ ಸಪ್ರೇಟ್ ಮಾಡಿ ವಾಶ್ ಮಾಡಿ ಅದನ್ನು ಮತ್ತೆ ಎಲ್ಲ ಗ್ರೈಂಡ್ ಮಾಡಿಕೊಂಡು ಸಣ್ಣ ಸಣ್ಣ ಪುಡಿಗಳಾಗಿ ಮಾಡಿಕೊಂಡು ಈ ಥರ ಒಂದೊಂದೇ ಯೂನಿಟಿಗೆ ಹೋಗ್ಬಿಟ್ಟು ಅದು ಒಣಗಿ ಸಣ್ಣ ಪುಡಿಯಾಗಿ ಹೊರಬರುತ್ತೆ. ಸೊ ಅದರ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಅವ್ರು ಪ್ರತಿಯೊಬ್ಬರು ಅಲ್ಲಿ ಬಂದು ವಿಸಿಟ್ ಮಾಡೋರಿಗೆ ಟೇಸ್ಟ್ ಕೊಡ್ತಾರೆ ಚಾದ್ದು. ಸೊ ಚಹಾ ಟೇಸ್ಟ್ ನೋಡಿದವರು ಬಂದವರೆಲ್ಲರೂ ತುಂಬ ಜನ ಟೀ ಪುಡಿನ ತಗೋತಾರೆ. ಸೊ ಇವ್ರದ್ದು ಏನಂತಂದರೆ ಈ ಕಡೆ ಅವ್ರದ್ದು ಸ್ವಾಮಿ ಕಾರ್ಯನೂ ಆಯಿತು ಸ್ವಕಾರ್ಯನೂ ಆಯಿತು ಅಂತಾರಲ್ಲ, ಹಾಗೆ ಈ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡೋದಕ್ಕೆ ಎಂಟ್ರಿ ಫೀನೂ ತಗೋತಾರೆ, 20 ರೂಪೀಸ್ ಏನೋ ತಗೋತಾರೆ. ಸೊ ಅದ್ರ ಜೊತೆಗೆ ಇವ್ರದ್ದು ಮೇನ್ ಬಿಸ್ನೆಸ್ ಏನಂತಂದರೆ ನಾವು ಪರ್ಚೇಸಿಂಗ್ ಮಾಡೋದ್ರಿಂದ ಅವರಿಗೆ ಲಾಭ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಒಂದು ಅರ್ಧ kg ನಾರ್ಮಲ್ ಟೀ ಪುಡಿ 160 ರೂಪಾಯಿ ಇದೆ. ಸೊ ನಾರ್ಮಲ್ ಟೀ ಪುಡಿ ನಾ ತೊಗೊಂಡೆ. ಸೊ 160 ರೂಪಾಯಿ ಇದೆ. ಟೀ ಪುಡಿ ಹೇಗಿದೆ ಅಂತಂದರೆ ಅದರಲ್ಲಿ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ, ಫ್ರೆಶ್ನೆಸ್ ಇದೆ. ನೀವು ಜಸ್ಟ್ ಒಂದು ಚಮಚ ಟೀ ಪುಡಿ ಹಾಕಿ ನೀವು ಚಹಾ ಕಾಸಿದ್ರೆ ಅಷ್ಟು ಟೇಸ್ಟ್ ಕೊಡುತ್ತೆ. ಇದು ತುಂಬಾ ಡಿಫ್ರೆನ್ಸ್ ಇದೆ. ನಾರ್ಮಲ್ ಟೀ ಪುಡಿಗೂ ಅಲ್ಲಿ ತಗೊಳ್ಳೋ ಟೀ ಪುಡಿಗೂ ತುಂಬಾ ಡಿಫ್ರೆನ್ಸ್ ಇದೆ, ಅದಂತೂ ನಾನು ಹೇಳಬಲ್ಲೆ. ಈ ಟೀ ಪುಡಿ ಅಷ್ಟೇ ಅಲ್ಲದೆ ಅವರು ಒಂದಿಷ್ಟು ಆಯಿಲ್ಗಳನ್ನ ಕೂಡ ಇಟ್ಕೊಂಡಿರ್ತಾರೆ. ಆಯುರ್ವೇದಿಕ್ ಮೆಡಿಸಿನ್ಗಳು ಏನಿರುತ್ತಲ್ಲ, ಮಂಡಿ ನೋವಿಗಾಗಿರ್ಬೋದು ಅಥವಾ ಹೇರ್ ಫಾಲಿಗೆ, ಹೇರ್ ಗ್ರೋತಿಗೆ ಆಗಿರ್ಬೋದು, ಆಲಿವ್ ಆಯಿಲು ಅಷ್ಟೇ ಅಲ್ಲದೆ ಈ ನೀಲಗಿರಿ ಎಣ್ಣೆ ಆಗಿರ್ಬೋದು, ಕಾಫ್ ಮತ್ತು ಕೆಮ್ಮು, ಕಫಕ್ಕೆ ಎಲ್ಲ ರೀತಿಯಲ್ಲಿ ಇರುವಂತಹದ್ದು, ತಲೆನೋವಿಗೆ, ಈ ಥರ ಆಯುರ್ವೇದಿಕ್ ಆಗಿ ಏನೇನು ಬೇಕಲ್ಲ ಆ ಥರ ಎಣ್ಣೆಗಳನ್ನೆಲ್ಲರೂ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿರ್ತಾರೆ ಅವರು. ಅದನ್ನು ಕೂಡ ಸೇಲ್ ಮಾಡ್ತಾರೆ. ಬೇಕಿದ್ದರೂ ಟ್ರೈ ಮಾಡಿ ನೋಡ್ಬೋದಲ್ಲಿ. ಸೊ ನಾವು ಅದನ್ನು ಸ್ವಲ್ಪ ಒಂದಿಷ್ಟು ಸ್ಯಾಂಪಲ್ಗಳನ್ನ ತೊಗೊಂಡ್ವಿ. ಸಣ್ಣ ಸಣ್ಣ ಬಾಟ್ಲ್ಗಳು 160 ರೂಪಾಯಿ, 200 ರೂಪಾಯಿ, ಹಾಗೆ ಮಂಡಿ ನೋವಿಂದಕ್ಕೆಲ್ಲ 250 ರೂಪಾಯಿ ಈ ಥರ ಇತ್ತು. ಸೊ ಯೂಸ್ ಮಾಡಿ ನೋಡಬೇಕು, ಗೊತ್ತಿಲ್ಲ ನಮಗೂ, ನಾವು ಪರ್ಚೇಸ್ ಮಾಡಿದ್ದೀವಿ, ಹೇಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕು. ಬಟ್ ಫೀಲಿಂಗ್, ಆ ಒಂದು ಫ್ರಾಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾರ್ಮಲ್ ಅಂಗಡಿಲಿ ನಾವೇನು ತಗೋತೀವಿ ಅದಕ್ಕಿಂತ ಚೆನ್ನಾಗಿತ್ತು ಆ ಫ್ರಾಗ್ರೆನ್ಸ್ ಎಲ್ಲ. ಹೇಗಿದೆ ಟೇಸ್ಟ್? ಸೂಪರ್ ಸೂಪರ್ ಆಗಿದೆಯಾ? ಫ್ಯಾಕ್ಟ್ರಿಲೇ ಮಾಡಿರೋಂಥ ರೆಡಿ, ಇದೇ ಫ್ಯಾಕ್ಟ್ರಿಲೇ ಮಾಡಿರೋದು, ಟೀ ಫ್ಯಾಕ್ಟ್ರಿಲೇ ಮಾಡಿರೋದು. ಸೂಪರ್ ಆಗಿದೆಯಾ? ಅಲ್ಲಿರೋ ಟೀ ಪುಡಿಗೂ ಇಲ್ಲಿರೋ ಟೀ ಪುಡಿಗೆ ಟೇಸ್ಟು ಫ್ರೆಶ್, ಟೇಸ್ಟ್ ಫ್ರೆಶ್ ಇದೆ. ಸೂಪರ್. ಮಸಾಲೆ ಟೀ ಅನ್ಸುತ್ತೆ, ಮಸಾಲೆ ಏನು ಹಾಕಿಲ್ಲ. ಸೊ ಟೀ ಫ್ಯಾಕ್ಟ್ರಿಯಿಂದ ಹೊರಗಡೆ ಬರ್ತಿದ್ದಂಗೆ ನಮಗೆ ನೆಕ್ಸ್ಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಅದು ಎಂಟ್ರಿ ನೋಡಿ ಈ ಥರ ಇದೆ. ಸೊ ಅಲ್ಲೂ ಅಷ್ಟೇ ಒಂದು ಎಂಟ್ರಿ ಫೀ ತೊಗೋತಾರೆ. ಅಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸ್ಟಾರ್ಟಿಂಗಿಂದ ಹೇಗೆಲ್ಲ ಮಾಡ್ತಾರೆ ಅನ್ನೋದೆಲ್ಲ ಟೀ ಫ್ಯಾಕ್ಟ್ರಿ ಹೇಗೆ ತೋರಿಸಿದ್ರೆ ಆ ಥರ ಎಲ್ಲ ತೋರಿಸಲ್ಲ. ಜಸ್ಟ್ ಇವರೇನು ನಟ್ಟೀಸ್ ಏನೆಲ್ಲ ಮಾಡ್ತಾರಲ್ಲ, ಜಸ್ಟ್ ಕೋಟಿಂಗ್ ಎಲ್ಲ ಮಾಡ್ತಾರಲ್ಲ ಅದಷ್ಟೇ ತೋರಿಸೋದಷ್ಟೇ. ಬಟ್ ಅದ್ರದ್ದು ವಿಡಿಯೋನ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಹೇಗೆ ಕೋಕೋವಾ ಮರದಿಂದ ಬೀನ್ಸ್ಗಳನ್ನ ತೆಗೆದ್ಬಿಟ್ಟು ಅದು ಹೇಗೆ ಅದನ್ನು ಒಣಗಿಸ್ಬಿಟ್ಟು ಹೇಗೆ ವರ್ಕರ್ಸ್ ಎಲ್ಲ ಅದನ್ನು ಸಪ್ರೇಟ್ ಮಾಡ್ತಾರೆ, ಹೇಗೆ ಫರ್ಮೆಂಟ್ ಮಾಡ್ತಾರೆ, ಅದನ್ನೆಲ್ಲ ಹೇಗೆಲ್ಲ ಒಣಗಿಸ್ತಾರೆ, ಅದು ಯಾವ ಥರ ಅದನ್ನು ಗ್ರೈಂಡ್ ಮಾಡಿ ರೋಸ್ಟ್ ಮಾಡ್ತಾರೆ, ಎಷ್ಟು ದಿನಗಳ ಕಾಲ ಅದನ್ನು ಬಿಡ್ತಾರೆ ಅನ್ನೋದನ್ನ ಒಂದು ವಿಡಿಯೋನ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಆ ಪುಡಿಯಾದಂತಹ ಕೊಕೋವಾ ಪೌಡ್ರನ್ನ ಹೇಗೆಲ್ಲ ಯೂಸ್ ಮಾಡ್ಕೋತಾರೆ, ಒಂದು ಚಾಕ್ಲೇಟ್ ಮಾಡೋದಕ್ಕೆ ಯಾವೆಲ್ಲ ಶೇಪ್ಗಳನ್ನ ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು, ವೈಟ್ ಚಾಕ್ಲೇಟ್ ಹೇಗೆ ಮಾಡ್ತಾರೆ ನಾವೊಂದು ವಿಡಿಯೋನ ಇಲ್ಲಿ ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸ್ಟಾರ್ಟಿಂಗಿಂದ ಗ್ರೈಂಡ್ ಮಾಡೋದಾಗಿರ್ಬೋದು ಅಥವಾ ಎಂಪ್ಲಾಯೀಸ್ ಅದನ್ನು ಹೇಗೆ ಫ್ಯಾಕ್ಟ್ರಿ ಒಳಗೆ ರೆಡಿ ಮಾಡ್ತಾರೆ ಎಲ್ಲ ಪುಡಿ ಎಲ್ಲ ಆದಮೇಲೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಅದಾದಮೇಲೆ ನಿಮಗೆ ಹೊರಗಡೆ ಬರ್ತಿದ್ದಂಗೆ ವೆರೈಟಿ ಚಾಕ್ಲೇಟ್ಸ್ಗಳನ್ನ ಇಟ್ಟಿರ್ತಾರೆ ಸೇಲ್ ಮಾಡೋಕ್ಕೆ.
ಹಾಗೆ ಪ್ರೈಸಸ್ಗಳು ಕೂಡ ಹಾಗೆ ರೀಸನೇಬಲ್ ಆಗಿದೆ. ಅಂದರೆ 100 ಗ್ರಾಮಿಗೆ 130 ರುಪೀಸು, ಒಂದೊಂದು ಚಾಕ್ಲೇಟ್ 100 ಗ್ರಾಮಿಗೆ 150 ರೂಪಾಯಿ, 100 ಗ್ರಾಮಿಗೆ 100 ಗ್ರಾಮ್ ಲೆಕ್ಕದಲ್ಲಿ ಅವ್ರು ಇಟ್ಟಿದ್ದಾರೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೋದು. ಸೊ ಪ್ರೈಸಸ್ ಬಂದು ಹೀಗೆ 100 ಗ್ರಾಮಿಗೆ ಆಲ್ಮಂಡ್ಸಿಂದ ಏನಾದ್ರು ತಗೋತೀರಾ ಅಂತಂದರೆ 150 ರೂಪಾಯಿ, 130 ರೂಪಾಯಿ ಈ ಥರ ಇದೆ. ಚೆನ್ನಾಗಿದೆ, ಚಾಕ್ಲೇಟ್ಸ್ ಪ್ಯೂರ್ ಚಾಕ್ಲೇಟ್ ಸಿಗುತ್ತೆ ನಿಮಗೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡ್ಬೋದು. ಈ ಥರ ಚಾಕ್ಲೇಟ್ಸ್ಗಳೆಲ್ಲ ನೀವು ಶಾಪ್ ಮಾಡ್ಕೊಂಡು ತೊಗೊಂಡು ಟ್ರೈ ಮಾಡ್ಬೋದು. ಅದಷ್ಟೇ ಅಲ್ಲದೆ ಇನ್ನೊಂದಿಷ್ಟು ಶಾಪ್ಗಳನ್ನ ಕೂಡ ಇವರು ಅಲ್ಲಿ ಹಾಕಿದ್ದಾರೆ. ಸ್ವೆಟರ್ಸು, ಜಾಕೆಟ್ಸ್ ಆಗಿರ್ಬೋದು, ಲೆದರ್ ಬ್ಯಾಗ್ಗಳು, ಲೆದರ್ ರಿಲೇಟೆಡ್ ಏನೇನಿದೆಯಲ್ಲ ಬ್ಯಾಗ್ಸು, ಜಾಕೆಟ್ಸ್ಗಳು, ಹಾಗೆ ವುಲನ್ ಸ್ವೆಟರ್ಸ್ಗಳು, ಟೋಪಿಗಳು, ಈ ಥರ ಏನೇನಿದೆಯಲ್ಲ ಅದನ್ನು ಸಹಿತ ಅವರು ಹಾಕಿದ್ದಾರೆ. ಬಟ್ ಅವೆಲ್ಲ ಜಸ್ಟ್ ಪ್ರಮೋಷನ್ಗೆ, ಅಂದರೆ ಬೇಕಿದ್ರೆ ತಗೋಬೋದು ಆ ಥರ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಬೇಕಿದ್ರೆ ಜನ ತಗೋಬೋದು ಅಥವಾ ಅದರಿಂದ ಒಂದು ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಟ್ಟಿದ್ದಾರೆ ಅವರು. ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ನಿಮಗೆ ಹಾರ್ಸ್ ರೈಡಿಂಗ್ ಇದೆ, ಅಲ್ಲೇ ಮತ್ತೆ ಒಂದಿಷ್ಟು ಆಕ್ಟಿವಿಟೀಸ್ ಕೂಡ ಮಾಡ್ಬೋದು. ಇದಕ್ಕೆ ಮತ್ತೆ ಸಪ್ರೇಟಾಗಿ ಪೇ ಮಾಡಬೇಕು. ಇದೆಲ್ಲ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಅಲ್ಲಿಂದ ಕೆಳಗೆ ಬರ್ತಿದ್ದಂಗೆ, ಅಲ್ಲಿಂದ 1 ಕಿಲೋಮೀಟರ್ ಅಥವಾ 1.6 ಕಿಲೋಮೀಟರ್ಸ್ ಏನಾಗುತ್ತೆ, ಅದು ಗಾರ್ಡನ್. ಆ ಗಾರ್ಡನ್ ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟು ಮೇಂಟೈನ್ ಮಾಡ್ತಾ ಇದೆ. ಅದು ಹಾರಿಕಲ್ಚರ್ ಗಾರ್ಡನ್ ಅಂತ ಅಂದ್ಬಿಟ್ಟು ಅದಂತೂ ತುಂಬಾ ಚೆನ್ನಾಗಿದೆ. ಈ ಬೊಟಾನಿಕಲ್ ಗಾರ್ಡನ್ನು ಮತ್ತು ರೋಸ್ ಗಾರ್ಡನ್ನು ಇವೆರಡನ್ನು ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ಅವ್ರ ಗೌರ್ಮೆಂಟ್ ಏನು ಮೇಂಟೈನ್ ಮಾಡ್ತಾ ಇದೆಯಲ್ಲ ಈ ಒಂದು ಗಾರ್ಡನ್ನು ತುಂಬಾ ಚೆನ್ನಾಗಿದೆ. ಇದೊಂದು ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ಯಾಕಂದರೆ ಎಲ್ಲ ಕಟ್ಟಿಂಗ್ಸ್ ಮಾಡಿರೋದಾಗಲಿ, ಗಿಡಗಳನ್ನ ಚೆನ್ನಾಗಿ ಕಟ್ ಮಾಡಿ ಶೇಪ್ಗಳೆಲ್ಲ ಮಾಡಿರೋದು. ಆಮೇಲೆ ನೀವು ತುಂಬ ಕಡೆ ಎಲ್ಲೇ ಆಗಲಿ ಶೂಟಿಂಗ್ ವಿಡಿಯೋದಲ್ಲಿ ಯಾವ್ದಾರು ಒಂದು ಮೂವಿದಲ್ಲಾಗಿರ್ಬೋದು, ರೀಲ್ಸಲ್ಲಾಗಿರ್ಬೋದು ಏನಾದ್ರು ಶೂಟಿಂಗ್ ನೋಡಿದ್ರಿ ಅಂದರೆ ಅದು ಈ ಪ್ಲೇಸಲ್ಲೇ ಹೆಚ್ಚಿಗೆ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಪೂರ್ತಿ ನೇಚರ್ ಇದೆಯಲ್ಲ ಅದು, ಆಮೇಲೆ ಆ ಗಾರ್ಡನ್ ಪೂರ್ತಿ ತುಂಬ ಚೆನ್ನಾಗಿದೆ. ಫುಲ್ಲು ಗ್ರೀನರಿ. ಆ ಗ್ರೀನರಿನ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ನಿಮಗೆ ಬೋರ್ ಅಂತ ಅನ್ಸೋದೆಲ್ಲ, ಎಲ್ಲಿ ನಿಂತ್ಕೊಂಡ್ರೂ ಅಷ್ಟು ಚೆನ್ನಾಗಿ ಫೋಟೋಸ್ಗಳು ಬರುತ್ತೆ, ಇಲ್ಲಿ ವೀಡಿಯೋಸ್ಗಳು ಚೆನ್ನಾಗಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಓವರಾಲ್ ತುಂಬ ನನಗೆ ಈ ಒಂದು ಹಾರಿಕಲ್ಚರ್ ಗಾರ್ಡನ್ ಏನು ಮಾಡಿದಾರಲ್ಲ ಕರ್ನಾಟಕ ಗೌರ್ಮೆಂಟ್ನಿಂದ, ಇದು ತುಂಬಾ ಇಷ್ಟ ಆಯಿತು. ಇದಂತೂ ನೋಡಲೇಬೇಕಾಗಿರುವಂತಹ ಪ್ಲೇಸು ಊಟಿಲಿ. ಸೊ ಇದೆಲ್ಲ ಮುಗಿದ್ಮೇಲೆ ನಾವು ನೆಕ್ಸ್ಟು ಸನ್ಸೆಟ್ ಏನಾಯಿತು ಆಗ್ತಿದ್ದಂಗೆ ನಾವು ರೂಮ್ ಕಡೆ ಹೊರಟ್ವಿ. ಸ್ವಲ್ಪ ಊಟ ಮಾಡಿಕೊಂಡು ರೂಮ್ ಕಡೆ ಹೊರಟ್ವಿ. ಬಟ್ ಮಕ್ಕಳಿಗೆ ಯಾವುದೋ ಹೊರಗಿನ ಫುಡ್ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅವರು ಸರಿಯಾಗಿ ಊಟ ಮಾಡಿರಲಿಲ್ಲ. ಮತ್ತೆ ಬಂದ್ಬಿಟ್ಟು ಅದನ್ನು ಹೇಳಿದ್ನಲ್ಲ ಆಲ್ರೆಡಿ ಒಂದಿಷ್ಟು ಮನೆಯಿಂದ ಎಲೆಕ್ಟ್ರಿಕ್ ಸ್ಟವ್ ಹಾಗೆ ಒಂದಿಷ್ಟು ತರಕಾರಿಗಳು ಅದೆಲ್ಲ ಇಟ್ಕೊಂಡ್ಬಂದಿದ್ದೆ. ಅಲ್ಲೇ ಲೋಕಲ್ ಅಂಗಡಿಯಲ್ಲಿ ಹೋಗಿಬಿಟ್ಟು ಎಗ್ಗೆಲ್ಲ ತೊಗೊಂಬಂದ್ಬಿಟ್ಟೆ. ಬಾಯ್ಲ್ಡ್ ಎಗ್ಗು ಮತ್ತು ಒಂದು ಸ್ವಲ್ಪ ಪೊಟ್ಯಾಟೋನ ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಚಾಟ್ ಮಸಾಲ ಹಾಕಿ ಕೊಟ್ಟೆ. ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ತಿನ್ನೋಕ್ಕೆ. ಎಗ್ಗಿಗೂ ಅಷ್ಟೇ ಸ್ವಲ್ಪ ಉಪ್ಪು ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಕೊಟ್ಟೆ. ಅವ್ರು ತಿಂದು ಸ್ವಲ್ಪ ಒಂದು ಲೋಟ ಹಾಲು ಕುಡಿದು ಮಾಡಿ ಮಲ್ಕೊಂಡ್ರು. ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ.
ಹೀಗೆ ಅಂದರೆ ಒಂದು ಸ್ವಲ್ಪ ಅವರಿಗೆ ಹೊರಗಡೆ ತಿಂದರೂ ಕೂಡ ಸಮಾಧಾನ ಅನಿಸಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ಇಟ್ಕೊಂಡು ಹೋದರೆ ಒಳ್ಳೆಯದು. ಆ್ಯಕ್ಚುಲಿ ತುಂಬ ಟೇಸ್ಟ್ ಅನಿಸುತ್ತೆ. ಅವ್ರ ಹೊಟ್ಟೆನೂ ಫುಲ್ ಆದಂಗೆ ಆಗುತ್ತೆ ಮತ್ತು ಯಾವುದೇ ಥರದ್ದು ತೊಂದರೆನೂ ಆಗಲ್ಲ. ಸೊ ಇದು ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಸೊ ಇದು ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ 3ನೇ ದಿನದ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋನ ನಾನು ನಿಮ್ಮ ಜೊತೆ ನಾಳೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಬಾಯ್.